ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರಿಯಾಂಕಾ. ಯಥಾ ಪ್ರಕಾರ ಬೇತಾಳ ಓಡೋಗುತ್ತೆ, ಮತ್ತೆ ವಿಕ್ರಮ ಅದನ್ನ ಕರ್ಕೊಂಡ್ ಬರ್ತಾನೆ. ಇವತ್ತು ಬೇತಾಳ ವಿಕ್ರಮನ್ಗೆ, ವಿಕ್ರಮ ನಾನು ನಿನ್ನ ಕತೆನೇ ಹೇಳ್ತೀನಿ ಅಂತ ವಿಕ್ರಮಾದಿತ್ಯನ ಕತೆನ ಬೇತಾಳ ವಿಕ್ರಮನ್ಗೆ ಹೇಳುತ್ತೆ. ಅದ್ಯಾವ ಕತೆ ಅಂತ ನೋಡೋಣ ಬನ್ನಿ. ವಿಕ್ರಮ ವಿಕ್ರಮ, ನೀನ್ ಮತ್ತೆ ಏನು ಮಾತಾಡ್ದೆ ನನ್ನ ಕರ್ಕೊಂಡ್ ಹೋಗ್ತಿದ್ಯಾ? ನಂಗೆ ಬೇಸರ ಆಗುತ್ತೆ. ಏನಾದ್ರೂ ಕತೆ ಹೇಳ. ನಾನ್ ನಿಂಗೇನಾದ್ರೂ ಕತೆ ಹೇಳ. ನಾನ್ ನಿಂಗೆ ಇವಾಗ ಕತೆ ಹೇಳ್ತೀನಿ. ನಿನ್ ಕತೆ ಕೇಳಿಸ್ಕೊಂಡು ನನ್ಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ವಾ ಏನಾಗುತ್ತೆ ಅಂತ. ಹಾಕಿರೋ ಯಾವ ಷರತ್ತನ್ನು ಮುರಿಬಾರ್ದು. ಇವಾಗ ನಿಂದೆ ಇನ್ನೊಂದ್ ಕತೆ ಹೇಳ್ತೀನಿ, ಕೇಳಿಸ್ಕೋ. ಅಂತ ಬೇತಾಳ ಕತೆ ಹೇಳೋದಕ್ಕೆ ಶುರು ಮಾಡ್ತು. ಒಂದಿನ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ ಬಂದು, ಮಹಾಪ್ರಭು, ನೀವು ನನ್ನ ಸಲಹೆಯಂತೆ ಸೂರ್ಯನು ತುಲಾ ರಾಶಿಯಲ್ಲಿರುವಾಗ ಒಂದು ಅರಮನೆನ ಕಟ್ಸಿ, ಅಲ್ಲಿ ಐಶ್ವರ್ಯಕ್ಕೆ ಒಡತಿಯಾದ ಲಕ್ಷ್ಮಿ ನಿಮ್ ಜೊತೆ ನೆಲೆಸ್ತಾಳೆ ಅಂತ ಹೇಳ್ತಾನೆ. ಆಗ ರಾಜನ್ಗೆ ಇದರಿಂದ ಪ್ರಜೆಗಳಿಗೆ ಒಳ್ಳೇದಾಗತ್ತೆ ಅಂತ ಅನ್ಸಿ ಮಂತ್ರಿಗಳಿಗೆ ಹೇಳಿ ಒಂದು ಒಳ್ಳೆ ಜಾಗನ ಹುಡುಕ್ಸಿ ಸೂರ್ಯ ತುಲಾ ರಾಶಿಗೆ ಪ್ರವೇಶ ಮಾಡಿದಾಗ ಅರಮನೆ ಕಟ್ಟೋಕೆ ಶುರು ಮಾಡ್ತಾನೆ. ಎಷ್ಟೋ ಸಾವಿರ ಜನ ಕೆಲಸಗಾರರು ಆ ಅರಮನೆನ ಕಟ್ಟೋಕೆ ಶುರು ಮಾಡಿದ್ರು. ಅರಮನೆ ಬಾಗ್ಲು ಮತ್ತೆ ಕಿಟಕಿಗಳನ್ನ ಚಿನ್ನ ಬೆಳ್ಳಿಯಿಂದ ಕಟ್ಸಿದ್ರು. ಅರಮನೆಗೆ 4 ಮುಖ್ಯ ದ್ವಾರಗಳಿತ್ತು. ಅಲ್ಲಲ್ಲಿ ಆಭರಣಗಳನ್ನ ಸಿಕ್ಸಿ ಅರಮನೆನ ಅಲಂಕಾರ ಮಾಡಿದ್ರು. ಹೀಗೆ ಹಲವಾರು ವೈಶಿಷ್ಟ್ಯಗಳಿಂದ ಆ ಅರಮನೆ ಕೂಡಿತ್ತು. ವಿಕ್ರಮಾದಿತ್ಯ ಅರಮನೆ ಪೂರ್ತಿಯಾಗಿ ಕಟ್ಟದ್ಮೇಲೆ ಆ ಬ್ರಾಹ್ಮಣನ್ನ ಅರಮನೆಗೆ ಕರೆಸ್ದ. ಅರಮನೆಗ್ ಬಂದ ಬ್ರಾಹ್ಮಣ ಅಲ್ಲಿ ಚಿನ್ನ ಬೆಳ್ಳಿಲ್ ಮಾಡಿರೋ ಕಿಟಕಿ, ದ್ವಾರ, ಅಲ್ಲಿನ ಅಲಂಕಾರ, ವೈಭವ ಇವೆಲ್ಲವನ್ನು ನೋಡಿ ಬ್ರಾಹ್ಮಣನ್ ತಲೆಗೆ ಯಾಕೆ ಅರಮನೆ ನಂದಾಗ್ಬಾರ್ದು ಅಂತ ಅನ್ನಿಸ್ತು. ಆಗ ಅವನು ಹಿಂದೆ ಮುಂದೆ ಏನೋ ಯೋಚನೆ ಮಾಡ್ದೆ, ಮಹಾಪ್ರಭು, ಈ ಅರಮನೆ ತುಂಬಾ ಚೆನ್ನಾಗಿದೆ, ಇದ್ಯಾಕ್ ನನ್ನದಾಗ್ಬಾರ್ದು ಅಂತ ಕೇಳಿದ ತಕ್ಷಣ ಒಂದ ಕ್ಷಣನೂ ವಿಕ್ರಮಾದಿತ್ಯ ಯೋಚನೆ ಮಾಡ್ದೆ ಆ ಅರಮನೆನ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಬಿಟ್ಟ. ಬ್ರಾಹ್ಮಣ ತುಂಬಾ ಖುಷಿಯಿಂದ ರಾಜನ್ಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಬರಿಗೈಯಲ್ಲಿ ಹೊರಟೋದ. ಏನೂ ತರ್ದೇ ಇರೋ ಬ್ರಾಹ್ಮಣನ ನೋಡಿ ಆತನ ಹೆಂಡತಿ ಗಂಡನ್ನ ಬಾಯಿಗ್ ಬಂದಂಗ್ ಬೈಯಕ್ ಶುರು ಮಾಡಿದ್ಲು. ಆಗ ಅವನು ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಇರೋ ಮನೇನ ಖಾಲಿ ಮಾಡ್ಕೊಂಡು ಅರಮನೆಗೆ ಹೋಗ್ತಾರೆ. ಅವನ ಹೆಂಡತಿ ಅರಮನೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ, ಕುಣಿದು ಕುಪ್ಪಳಿಸ್ತಾಳೆ. ಇನ್ನೊಂದ್ ಕಡೆ ಮಕ್ಕಳು ಆಟ ಆಡ್ತಾ, ಈ ಜಾಗ ನನಗ್ ಬೇಕು, ಆ ಜಾಗ ನನಗ್ ಬೇಕು, ಈ ಜಾಗ ನಂದು, ನಿನ್ ಮುಟ್ಟೋ ಹಾಗಿಲ್ಲ ಅಂತ ಕಿತ್ತಾಡ್ತಾ ಇರ್ತಾರೆ. ಅವ್ರ ಖುಷಿಗೆ ಸಾಟಿನೇ ಇರಲ್ಲ. ಹೀಗೆ ಅವತ್ತಿನ ದಿನ ಕಳೆದು ರಾತ್ರಿ ಆಯ್ತು. ಬ್ರಾಹ್ಮಣ ಮತ್ತೆ ಅವನ ಹೆಂಡತಿ ಒಳ್ಳೆ ನಿದ್ದೆಲಿದ್ರು. ಇದ್ದಕ್ಕಿದ್ದಂತೆ ಬ್ರಾಹ್ಮಣನಿಗೆ ಯಾವ್ದೋ ಒಂದು ಹೆಂಗಸಿನ ಗೆಜ್ಜೆ ಶಬ್ದ ಕೇಳಿಸ್ದಂಗಾಗತ್ತೆ. ಎಲ್ಲಾ ಕಡೆಯಿಂದಲೂ ಜೋರಾಗಿ ಗೆಜ್ಜೆ ಶಬ್ದ ಬರ್ತಾ ಇರುತ್ತೆ. ಅವನು ಯಾರಾದ್ರೂ ಇರ್ಬೋದಾ ಅಂತ ಸಣ್ಣದಾಗಿ ಕಣ್ಣು ಬಿಟ್ಟು ನೋಡ್ತಾನೆ. ಸುತ್ತಮುತ್ತ ಯಾರು ಕಾಣಿಸ್ತಾ ಇರೋದನ್ನ ನೋಡಿ ಅವನಿಗೆ ಭಯ ಆಗತ್ತೆ. ಭಯದಿಂದ ಕಂಬಳಿ ಹೊತ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಮತ್ತೆ ಅವನ್ಗೆ ಗೆಜ್ಜೆ ಶಬ್ದ ಕೇಳ್ಸತ್ತೆ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಯಾರೋ ಗೆಜ್ಜೆ ಹಾಕೊಂಡು ಅವನ್ ಕಡೆಗೆ ನಡ್ಕೊಂಡ್ ಬರ್ತಿರೋ ತರ ಅನ್ಸತ್ತೆ. ಚಲ್ ಚಲ್ ಅನ್ನೋ ಶಬ್ದ ಅವನ್ ಪಕ್ಕದಲ್ಲೇ ಬರ್ತಿದೆ ಅಂತ ಅನ್ಸತ್ತೆ. ಅವನ್ಗೆ ಭಯ ಆಗಿ ನಡ್ಗೋದಕ್ ಶುರು ಮಾಡ್ತಾನೆ. ಅಲ್ಲಿಗ್ ಬಂದಿದ್ದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಧನಲಕ್ಷ್ಮಿ. ಆಗ ತಾಯಿ, ಅಯ್ಯ, ನಾನು ಲಕ್ಷ್ಮಿ, ಹೇಳು, ನಾನು ಈ ಅರಮನೆಯಲ್ಲಿ ಎಲ್ಲಿರ್ಲಿ ಅಂತ ಕೇಳಿದ್ಲು. ಬ್ರಾಹ್ಮಣ ಆಕೆ ಮಾತು ಕೇಳಿ, ಈ ಜಾಗದಲ್ಲಿ ಮುಂಚೆ ಯಾರೋ ಲಕ್ಷ್ಮಿ ಅನ್ನೋರು ತೀರ್ಕೊಂಡಿರ್ಬೇಕು. ಆ ಲಕ್ಷ್ಮಿ ದೆವ್ವ ಆಗಿ ಈಗ ಇಲ್ಲಿ ಬಂದು ಮಾತಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಅಯ್ಯೋ ಅಂತ ಇನ್ನು ಕಂಬಳಿನ ಗಟ್ಟಿಯಾಗಿ ಹೊತ್ಕೊಂಡು ಮಲ್ಕೊಂಡ. ಬೆಳಿಗ್ಗೆ ಸೂರ್ಯ ಹುಟ್ಟಕ್ಕೂ ಮುಂಚೆನೆ ಎದ್ದು ತನ್ನ ಹೆಂಡತಿನ, ಲೇ ಎದ್ದೇಳೆ, ಬೇಗ ಎದ್ದೇಳೆ, ಈ ಅರಮನೇಲಿ ದೆವ್ವ ಇದೆ, ನಾವಿಲ್ಲೇ ಇದ್ರೆ ನಮ್ಮನ್ನ ಸಾಯಿಸ್ಬಿಡುತ್ತೆ, ನೀನೇನಾದ್ರೂ ತಡ ಮಾಡಿದ್ರೆ ನಾನಂತೂ ನಿನ್ಗೋಸ್ಕರ ಕಾಯಲ್ಲ, ನಾನಿಲ್ಲಿಂದ ಓಡೋಗ್ಬಿಡ್ತೀನಿ, ಹೇಳ್ತಾ ಇದೀನಿ ನೋಡು ಅಂತ ಗಂಡ ಬಾಯಿ ಬಡ್ಕೊಳ್ತಾ ಇರೋದನ್ನ ಕೇಳಿಸ್ಕೊಂಡು ಅವನ ಹೆಂಡತಿ ನಿದ್ದೆಯಿಂದ ಎದ್ದೇಳ್ತಾಳೆ. ರೀ, ಯಾಕ್ರಿ ಹಿಂಗ್ ಬಡ್ಕೊಳ್ತಿದ್ದೀರಾ, ಏನಾಯ್ತು, ಏನ್ರಿ ನಿಮ್ ಗೋಳು ಅಂತ ಹೇಳ್ತಾಳೆ. ಆಗ ಅವನು, ಲೇ ಗುವೆ, ಈ ಅರಮನೆಯಲ್ಲಿ ದೆವ್ವ ಇದೆ ಕಣೆ, ರಾತ್ರಿ ನನಗೆ ಗೆಜ್ಜೆ ಶಬ್ದ ಕೇಳಿಸ್ತು, ಇದ್ದಕ್ಕಿದ್ದಂತೆ ಒಬ್ಳು ಹೆಂಗಸ್ ಬಂದು ನಾನು ಲಕ್ಷ್ಮಿ ಈ ಮನೆಯಲ್ಲಿ ಎಲ್ಲಿರ್ಲಿ ಅಂತ ಕೇಳಿದ್ಲು. ನಂಗೆ ತುಂಬಾ ಭಯ ಆಗ್ತಾ ಇದೆ, ಖಂಡಿತವಾಗ್ಲೂ ಅವಳು ದೆವ್ವನೇ, ಅವಳು ಇದೇ ಅರಮನೆ ಇರೋ ಜಾಗದಲ್ಲಿ ಸತ್ತೋಗಿದ್ಲು ಅಂತ ಅನ್ಸತ್ತೆ, ನಡಿ ನಡಿ ಬೇಗ ಬಟ್ಟೆ ಬರೆಗಳನ್ನ ಎತ್ಕೋ ಅಂತ ತನ್ನ ಹೆಂಡತಿಗೂ ಗಾಬರಿ ಆಗೋ ಹಾಗೆ ಮಾಡಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಮಾರನೇ ದಿನ ಬ್ರಾಹ್ಮಣ ಅರಮನೆಗೆ ಹೋಗಿ, ಮಹಾಪ್ರಭು, ಅಷ್ಟು ದೊಡ್ಡ ಅರಮನೆ ನಮಗ್ ಬೇಡ, ನನಗೆ ನನ್ನ ಮಕ್ಕಳಿಗೆ ಇರೋಕೆ ಒಂದ್ ಚಿಕ್ಕ ಮನೆನೇ ಸಾಕು. ಆ ಅರಮನೆ ಏನಿದ್ರು ನಿಮ್ಮಂತವ್ರ ಹತ್ರನೇ ಇರ್ಬೇಕು. ಆ ಅರಮನೆ ನಿಮ್ಮದಾದ್ರೆ ನಮ್ಮ ರಾಜ್ಯ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ
ಅಂತ ಏನೇನೋ ಹೇಳಿ ರಾಜನ ಒಪ್ಸಕ್ಕೆ ಪ್ರಯತ್ನ ಪಡ್ತಾನೆ. ಆಗ ರಾಜ, ನಾನು ದಾನವಾಗಿ ಕೊಟ್ಟಿದ್ದನ್ನ ಯಾವತ್ತೂ ವಾಪಸ್ ತಗೊಳ್ಳೋದಿಲ್ಲ. ನಿನಗೆ ಆ ಅರಮನೆ ಬೇಡವಾದ್ರೆ ಅರಮನೆ ಎಷ್ಟು ಬೆಲೆ ಬಾಳುತ್ತೋ ಅಷ್ಟು ದುಡ್ಡನ್ನ ನಿನಗ್ ಕೊಡ್ತೀನಿ ಅಂತ ಹೇಳಿ ಅರಮನೆನ ಕೊಟ್ಟು ಚಿನ್ನದ ನಾಣ್ಯಗಳನ್ನ ಇಸ್ಕೊಂಡು ಬ್ರಾಹ್ಮಣ ಅಲ್ಲಿಂದ ಹೊರಟೋಗ್ತಾನೆ. ವಿಕ್ರಮಾದಿತ್ಯ ಹೊಸ ಅರಮನೆಗೆ ತನ್ನ ಅರಮನೆನ ಬದಲಾಯಿಸ್ತಾನೆ. ರಾಜ್ಯದಲ್ಲಿ ಎಲ್ಲಾನು ಚೆನ್ನಾಗಿ ನಡೀತಾ ಇರತ್ತೆ. ಒಂದು ದಿನ ರಾತ್ರಿ ವಿಕ್ರಮಾದಿತ್ಯ ನಿದ್ದೆ ಮಾಡ್ತಿರ್ಬೇಕಾದ್ರೆ ಪ್ರಕೃತಿಲಿ ಜೋರಾಗಿ ಗಾಳಿ ಬೀಸುತ್ತೆ. ಇದ್ದಕ್ಕಿದ್ದಂತೆ ಎಲ್ಲೆಂದ್ಲೋ ಜೋರು ಗೆಜ್ಜೆ ಶಬ್ದ ಕೇಳಿಸೋದಿಕ್ಕೆ ಶುರುವಾಗತ್ತೆ. ಆಗ ಒಂದು ಧ್ವನಿ ಕೇಳಿಸುತ್ತೆ. ವಿಕ್ರಮಾದಿತ್ಯ, ಏಳು, ನಾನು ಲಕ್ಷ್ಮಿ, ನಿನಗೆ ಅಷ್ಟೈಶ್ವರ್ಯಗಳನ್ನ ಕೊಡಲು ಬಂದಿದ್ದೇನೆ. ನಾನು ಈ ಅರಮನೆಯಲ್ಲಿ ಎಲ್ಲಿರಲಿ ಅಂತ ಕೇಳಿದಾಗ ವಿಕ್ರಮ, ಅಮ್ಮ ತಾಯಿ ಮಹಾಲಕ್ಷ್ಮಿ, ನಿನ್ನ ದರ್ಶನ ಪಡೆದ ನಾನೇ ಧನ್ಯ. ಈ ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜೀವನ ಪಾವನವಾಯ್ತು. ನನಗೆ ಯಾವ ಸಂಪತ್ತು ಬೇಡಮ್ಮ, ಈಗಿರೋ ಸಂಪತ್ತಿಂದನೇ ತೃಪ್ತಿಯಾಗಿದ್ದೀನಿ ಅಂತ ಹೇಳಿದಾಗ ಲಕ್ಷ್ಮಿ, ವಿಕ್ರಮ, ನಾನ್ ನಿನಗೆ ನೀನು ಬೇಡದನ್ನ ಕೊಡ್ಬೇಕು ಅಂತ ಬಯಸಿದ್ದೀನಿ. ಏನು ಬೇಕಾದ್ರೂ ಕೇಳ್ಕೊ, ನಾನದನ್ನ ಕೊಡ್ತೀನಿ ಅಂತ ಹೇಳ್ತಾಳೆ. ನೀನೇನಾದ್ರೂ ಕೊಡ್ಲೇಬೇಕು ಅನ್ನೋದಾದ್ರೆ ನನಗೆ ರಾತ್ರಿ ಮಲಗ್ದಾಗ ಒಳ್ಳೆ ನಿದ್ರೆ ಕೊಡಮ್ಮ. ಆ ಸಮಯದಲ್ಲಾದ್ರೂ ಜವಾಬ್ದಾರಿಗಳಿಂದ ಮುಕ್ತನಾಗ್ತೀನಿ ಅಂತ ಹೇಳ್ತಾನೆ. ಆಗ ಲಕ್ಷ್ಮಿ, ಇಲ್ಲಿ ನಾನು ಬಂಗಾರದ ಮಳೆ ಸುರಿಸ್ಬೇಕು ಅಂತ ಅನ್ಕೊಂಡಿದೀನಿ, ಅದನ್ನ ನಾನು ಎಲ್ ಸುರಿಸ್ಲಿ ಅಂತ ಹೇಳು ಅಂತ ಕೇಳ್ದಾಗ ವಿಕ್ರಮ, ಎಲ್ಲಿ ಬೇಕಾದ್ರೂ ಸುರ್ಸು ತಾಯಿ, ಆದ್ರೆ ನನ್ನ ಹಾಸಿಗೆ ಮೇಲ್ ಬಿಟ್ಟು ಅಂತ ಹೇಳ್ತಾನೆ. ರಾಜನ ಒಳ್ಳೆತನನ ನೋಡಿ ಲಕ್ಷ್ಮಿಗೆ ತುಂಬಾ ಖುಷಿ ಆಗುತ್ತೆ. ನಿನ್ನಂತ ರಾಜ ಎಲ್ಲಾ ಕಡೆನೂ ಇರಬೇಕು. ನಾನು ಸಂತೃಪ್ತಳಾಗಿದ್ದೀನಿ. ಈ ರಾಜ್ಯದ ಮೂಲೆ ಮೂಲೆಯಲ್ಲೂ ಬಂಗಾರದ ಮಳೆ ಸುರಿಸ್ತೀನಿ ಅಂತ ಹೇಳಿ ಬಂಗಾರದ ಮಳೆ ಸುರಿಸಿ ಲಕ್ಷ್ಮಿ ಅಲ್ಲಿಂದ ಹೊರಟೋಗ್ತಾಳೆ. ಬೆಳಗಾಗಿದ ತಕ್ಷಣ ವಿಕ್ರಮಾದಿತ್ಯನ್ ಮಂತ್ರಿ ಬಂದು, ಮಹಾಪ್ರಭು, ಈ ರಾಜ್ಯದ ಮೂಲೆ ಮೂಲೆಯಲ್ಲೂ ಚಿನ್ನದ ಮಳೆ ಸುರಿದಿದೆ. ಇದನ್ನೆಲ್ಲ ಸೈನಿಕರಿಗೆ ಹೇಳಿ ಅರಮನೆಗೆ ತಗೊಂಡ್ ಬರಕ್ ಹೇಳಿದೀನಿ ಅಂತ ಮಂತ್ರಿ ಹೇಳ್ದಾಗ ವಿಕ್ರಮಾದಿತ್ಯ, ಬೇಡ ಮಂತ್ರಿಗಳೇ, ತಮ್ಮ ತಮ್ಮ ಮನೆ ಹತ್ರ ಬಿದ್ದಿರೋ ಎಲ್ಲಾ ಬಂಗಾರಕ್ಕೆ ಅವರೇ ಮಾಲೀಕರು. ಯಾರು ಅಕ್ಕಪಕ್ಕದ ಮನೆ ಹತ್ರ ಬಿದ್ದಿರೋ ಚಿನ್ನನ ತಗೊಳ್ಳೋ ಹಾಗಿಲ್ಲ ಅಂತ ಹೇಳಿ ಇದನ್ನ ಊರ್ ತುಂಬಾ ಪ್ರಚಾರ ಮಾಡ್ಸಿ ಅಂತ ಹೇಳ್ತಾನೆ. ಆಗ ಮಂತ್ರಿ, ಮಹಾಪ್ರಭು, ಅಷ್ಟು ಬಂಗಾರನು ಪ್ರಜೆಗಳು ಕೊಡ್ಬೇಕಾ ಅಂತ ಕೇಳ್ತಾನೆ. ಆಗ ಮಹಾರಾಜ, ನಮ್ಮ ರಾಜ್ಯದಲ್ಲಿ ಯಾರು ಬಡವರಾಗಿರ್ಬಾರ್ದು, ಎಲ್ರೂ ಚೆನ್ನಾಗಿ ಜೀವನ ನಡೆಸ್ಬೇಕು. ಅದೆಲ್ಲವೂ ಭಗವಂತ ಅವ್ರಿಗೆ ಅಂತ ಕೊಟ್ಟಿರೋದು. ಅದನ್ನ ಪಡ್ಕೊಳ್ಳೋ ಹಕ್ಕು ನಮಗಿಲ್ಲ. ಹೋಗು, ಈಗ್ಲೇ ಸುದ್ದಿನ ಪ್ರಚಾರ ಮಾಡು ಅಂತ ಹೇಳ್ತಾನೆ. ಮಂತ್ರಿ ರಾಜ ಹೇಳ್ದಂಗೆ ಮಾಡ್ತಾನೆ. ಊರಿನ ಜನರೆಲ್ಲ ರಾಜನ್ನ ಕೊಂಡಾಡಿ ಅವ್ರವ್ರ ಮನೆ ಹತ್ರ ಇರೋ ಬಂಗಾರನೆಲ್ಲ ತಗೊಳ್ತಾರೆ. ಇಲ್ಲಿಗೆ ಕತೆ ಮುಗೀತು. ಈಗ ಮತ್ತೆ ಬೇತಾಳ, ಅಲ್ಲ ರಾಜ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನಗೇನ್ ಮನೆ ಮಠ ಹೆಂಡತಿ ಮಕ್ಳು ಏನೂ ಇಲ್ವೇನೋ? ಯಾರೇನ್ ಕೇಳಿದ್ರು ಕೊಟ್ಬಿಡ್ತೀಯಾ? ನಿನ್ಗೊಂದು 4 ಜನ ಪ್ರೇಯಸಿರು ಜಾಸ್ತಿ ಇದ್ದಿದ್ರೆ ಅವ್ರುಗಳಿಗೆ ಅದು ಕೊಡ್ಬೇಕು ಇದು ಕೊಡ್ಬೇಕು ಅಂತ ಅಷ್ಟೋ ಇಷ್ಟೋ ಉಳಿಸ್ತಿದ್ದೇನೋ. ಅಲ್ಲ, ಸಾಕ್ಷಾತ್ ಲಕ್ಷ್ಮಿನೇ ಬಂದು ನಿನ್ನ ಮನೆಯಲ್ಲಿ ಎಲ್ಲಿರ್ಲಿ ಅಂತ ಕೇಳಿದ್ರೆ ನೇರವಾಗಿ ಬೇಡ ಅಂತ ಹೇಳ್ಬಿಟ್ಟೆ. ಕೊನೆಗೆ ನಾನು ನಿನಗೆ ಬಂಗಾರದ ಮಳೆ ಸುರಿಸ್ತೀನಿ, ಅದನ್ನ ಎಲ್ಲ ಸುರಿಸ್ಲಿ ಅಂತ ಕೇಳಿದ್ರೆ ನನ್ನ ಹಾಸಿಗೆ ಮೇಲ್ ಬಿಟ್ಟು ಎಲ್ಲಿ ಬೇಕಾದ್ರೂ ಸುರಿಸ್ಕೋ ಅಂತ ಹೇಳ್ದೆ. ಲಕ್ಷ್ಮಿ ಸಿಕ್ಕಾಪಟ್ಟೆ ನಿನ್ನ ಒಳ್ಳೆತನಕ್ಕೆ ಖುಷಿಯಾಗಿ ಇಡೀ ರಾಜ್ಯ ತುಂಬಾ ಚಿನ್ನದ ಮಳೆ ಸುರಿಸ್ಬಿಟ್ಲು. ಆದ್ರೆ ನೀನ್ ಒಳ್ಳೆ ದಡ್ಡನ್ ತರ ಎಲ್ಲ ಬಂಗಾರನು ಪ್ರಜೆಗಳಿಗೆ ಕೊಟ್ಬಿಡಿ ಅಂತ ಹೇಳಿದ್ಯಲ್ಲ ವಿಕ್ರಮ, ಯಾಕೆ ಅಂತ ಹೇಳ್ದಾಗ ವಿಕ್ರಮ, ನೋಡು ಬೇತಾಳ, ನಮ್ಮ ರಾಜ್ಯದಲ್ಲಿ ಚಿನ್ನಕ್ಕೆ ಕೊರತೆ ಇಲ್ಲ. ವಜ್ರ ವೈಡೂರ್ಯಗಳನ್ನ ಸಂತೆಯಲ್ಲಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತೀವಿ. ಅಷ್ಟೆಲ್ಲ ನನ್ನ ಹತ್ರ ಇದೆ ಅಂತ ಗೊತ್ತಿದ್ದು ತಾಯಿ ಲಕ್ಷ್ಮಿ ನನ್ ಮೇಲೆ ಕರುಣೆ ತೋರಿಸಿ ನನಗೆ ಅಷ್ಟೆಲ್ಲ ಕೊಟ್ಟಾಗ ನಾನದನ್ನ ನನ್ನ ಪ್ರಜೆಗಳಿಗೆ ಕೊಡೋದ್ರಲ್ಲಿ ತಪ್ಪೇನಿದೆ? ತಾಯಿ ಲಕ್ಷ್ಮಿ ಬಂಗಾರದ ಮಳೆ ಸುರಿಸಿದ್ದು ನನ್ನ ಒಬ್ಬನ ಭಾಗ್ಯ ಮತ್ತೆ ಪುಣ್ಯದಿಂದ ಅಲ್ಲ, ಅದು ನಮ್ಮ ರಾಜ್ಯದ ಭಾಗ್ಯ, ನಮ್ಮ ಪ್ರಜೆಗಳ ಪುಣ್ಯ. ಅವರವರ ಪುಣ್ಯದ ಫಲವನ್ನ ಅವರೇ ಅನುಭವಿಸ್ಬೇಕು. ಅವರೆಲ್ಲರ ಪುಣ್ಯದ ಭಾಗ್ಯ ಸಂತೋಷಗಳನ್ನ ಅನುಭವಿಸಕ್ಕೆ ನಾನ್ಯಾರು ಹೇಳು ಅಂತ ಹೇಳಿದ್ದನ್ನ ಕೇಳಿ ಬೇತಾಳಕ್ಕೆ ಸಿಕ್ಕಾಪಟ್ಟೆ ಮನ್ಸಕ್ ಖುಷಿ ಆಯ್ತು. ರಾಜ ರಾಜ, ನಾನ್ ಯಾಕೆ ಸತ್ತೋದೆ ಅಂತ ಅನ್ನಿಸ್ತಾ ಇದೆ ಅಂತ ಕೇಳ್ದಾಗ ರಾಜ, ಹೌದಾ, ಅದ್ಯಾಕ್ ಹಾಗೆ ಅಂತ ಕೇಳ್ತಾನೆ. ಆಗ ಬೇತಾಳ, ಯಾಕಂದ್ರೆ ನಾನ್ ಸತ್ತೋಗಿಲ್ಲ ಅಂದಿದ್ರೆ ನಿನ್ನ ರಾಜ್ಯದಲ್ಲೇ ಬದುಕ್ತಿದ್ದೆ. ಅಯ್ಯೋ, ನಾನು ಬದುಕೋದಷ್ಟೇ ಅಲ್ಲ, ನಾನ್ ಯಾಕೆ ಗಂಡ ಹುಟ್ಟಿದೆ ಅಂತ ನನಗೆ ಬೇಜಾರಾಗ್ತಿದೆ. ಈಗ ಅದಕ್ಕೆ ಯಾಕೆ ಬೇಜಾರು? ಯಾಕಂದ್ರೆ ನಾನು ಹುಡುಗಿಯಾಗಿ ಹುಟ್ಟಬೇಕಿತ್ತು. ಹುಡುಗಿಯಾಗಿ ಹುಟ್ಟಬೇಕಿತ್ತ? ಯಾಕೆ? ಯಾಕಂದ್ರೆ ಆಗ
ಮಾಡಿಸಿ ಮದ್ವೆ ಆಗಕ್ ಸಾಧ್ಯ ಆಗ್ತಿತ್ತು ರಾಜ. ಇಲ್ಲ ಅಂದ್ರೆ ನಾನ್ ನಿನ್ನ ಹತ್ರ ಬಂದು ಮದ್ವೆ ಆಗು ಅಂತ ಕೇಳಿದ ತಕ್ಷಣ ನೀನೇನು ನನ್ನ ಮದ್ವೆ ಆಗ್ಬಿಡ್ತಾ ಇದ್ದ? ನೀನು ಗಂಡು ರಾಜ, ನಾನು ಗಂಡು ಬೇತಾಳ, ನಾವಿಬ್ರು ಮದ್ವೆ ಆಗಕ್ ಹೆಂಗ್ ಸಾಧ್ಯ ಹೇಳು ಅಂತ ಹೇಳುತ್ತೆ. ಆಗ ರಾಜ, ನಿನಗೆಲ್ಲೋ ತಲೆ ಕೆಟ್ಟಿದೆ, ಹುಡುಗಿ ಆಗ್ಬೇಕಿತ್ತಂತೆ, ಮದ್ವೆ ಆಗ್ಬೇಕಿತ್ತಂತೆ. ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲ, ನಿನ್ಗೀಗ್ಲೂ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇದ್ರೆ ಹೇಳು, ಸ್ಮಶಾನದಲ್ಲಿ ಒಂದು ಹೆಣ್ಣು ಬೇತಾಳನ ಹುಡುಕಿ ನಾನೇ ನಿನಗ್ ಮದ್ವೆ ಮಾಡಿಸ್ತೀನಿ. ಆಗ ಬೇತಾಳ, ಆಹಾ ರಾಜ, ಬೇತಾಳನ್ನ ಮದ್ವೆ ಆಗೋ ಆಗಿದ್ರೆ ನಾನು ಯಾವತ್ತೂ ಮದ್ವೆ ಆಗ್ತಿದ್ನಪ್ಪ. ಓ ಹಾಗಂತ ನಾನು ನಿನ್ನನ್ನ ಮದ್ವೆ ಆಗ್ತೀನಿ ಅಂತಲ್ಲ. ನಿನ್ನ ಒಳ್ಳೆತನ, ಈ ಗುಣ ಎಲ್ಲ ನೋಡಿದ್ರೆ ಯಾರ್ ಬೇಕಾದ್ರೂ ಪ್ರೀತಿಲ್ ಬೀಳ್ತಾರೆ ಅಂತ ಹೇಳಕ್ ಬಂದೆ. ನೀನ್ ನೋಡಿದ್ರೆ ಮದ್ವೆ ಮಾಡಿಸ್ತೀನಿ ಅಂತೀಯಲ್ಲಪ್ಪ. ಅಯ್ಯೋಯ್ಯೋ ಯಪ್ಪ, ಈ ಮನುಷ್ಯರ ಹತ್ರ ಏನ್ ಮಾತಾಡಿದ್ರು ತಪ್ಪೆ. ಸಂಸಾರ ಅನ್ನೋ ಜಂಜಾಟ ಬಿಟ್ಟು ಆರಾಮಾಗಿ ಬೇತಾಳ ಆಗಿ ಬಂದಿದ್ರೆ ಇಲ್ಲಿ ಬಂದು ನನ್ನ ಎತ್ತಾಕೊಂಡು ಹೋಗೋದಲ್ದೆ ಮದ್ವೆ ಮಾಡಿಸಿ ನಾನು ನೆಮ್ಮದಿ ಹಾಳು ಮಾಡ್ತೀನಿ ಅಂತಿದ್ಯಲ್ಲೋ ರಾಜ. ಇವತ್ತು ನೀನ್ ಮಾತಾಡಿ ಷರತ್ತನ್ನ ಮುರಿದಿದ್ದಕ್ಕೆ ನಾನಿವಾಗ ನಿನ್ನನ್ನ ಬಿಟ್ಟು ಹೋಗೋದಿಲ್ಲ. ಮದ್ವೆ ಮಾಡಿಸಿ ಎಲ್ಲ ನೆಮ್ಮದಿ ಹಾಳು ಮಾಡ್ಬಿಡ್ತೀಯೋ ಅಂತ ನನಗ್ ಭಯ ಆಗ್ತಿದ್ಯಪ್ಪ. ಅದಕ್ಕಾದ್ರೂ ನಾನು ಇವಾಗ ಓಡೋಗ್ತೀನಿ, ನಾನು ನಿನ್ನನ್ ಬಿಟ್ಟು ಓಡೋಗ್ತೀನಿ, ನಾನು ಹೊರಟೆ ವಿಕ್ರಮ ಅಂತ ಬೇತಾಳ ಅಲ್ಲಿಂದ ಭಯ ಪಟ್ಟು ಓಡೋಗುತ್ತೆ. ಓಡ್ ಹೋಗ್ತಾ, ಅಯ್ಯೋ ದೇವ್ರೆ, ಈ ರಾಜ ಸ್ವಲ್ಪ ಹೊತ್ತಿದ್ರೆ ನನಗೆ ನಿಜವಾಗ್ಲೂ ಮದ್ವೆನೆ ಮಾಡಿಸ್ಬಿಡ್ತಿದ್ನೇನೋ. ಒಬ್ಬೋ ಬದುಕೊಂಡೆ. ಈ ಜನಗಳಿಗೆ ನಾನು ಒಂಟಿಯಾಗಿ ಆರಾಮಾಗಿ ಕಾಡಲ್ಲಿರೋದೇ ಹೊಟ್ಟೆ ಉರಿ ಅನ್ಸುತ್ತೆ, ಹೊಟ್ಟೆ ಉರಿ. ನನ್ನಿಂದ ಆಗಲ್ಲಪ್ಪ, ನನ್ನಿಂದ ಆಗಲ್ಲ ಅಂತ ಓಡ್ ಹೋಗ್ತಿರತ್ತೆ. ಬೇತಾಳ ನಿಂತ್ಕೋ, ಬೇತಾಳ ನಿಂತ್ಕೋ ಅಂತ ವಿಕ್ರಮ ಕೂಡ ಬೇತಾಳದ ಹಿಂದೆನೆ ಓಡೋದಕ್ಕೆ ಶುರು ಮಾಡ್ತಾನೆ. ನೋಡಿದ್ರಲ್ಲ ವಿಕ್ರಮಾದಿತ್ಯ ಎಷ್ಟು ಕರುಣಾಮಯಿ ಅಂತ. ವಿಕ್ರಮಾದಿತ್ಯನ್ ತರಾನೇ ಇವತ್ತಿನ ರಾಜಕಾರಣಿಗಳಿದ್ದಿದ್ರೆ ನಾವೆಲ್ಲ ಹೇಗಿರ್ತಿದ್ವಿ. ಓಕೆ, ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕತೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿನಿವಾಲಿ ಸ್ಟೋರೀಸ್. ಮತ್ತೆ ಸಿಗೋಣ. ನಮಸ್ತೆ.